ಹುಮ್ನಾಬಾದ್ನಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ವಚನ ಸಾಹಿತ್ಯದ ಪಿತಾಮಹ ಡಾಕ್ಟರ್ ಫ.ಗು. ಹಳಕಟ್ಟಿ ಅವರ ಜಯಂತಿ ಆಚರಣೆ. ನಗರದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಗುರುವಾರ ರಾತ್ರಿ ವಚನ ಸಾಹಿತ್ಯದ ಪಿತಾಮಹ ಡಾಕ್ಟರ್ ಫ.ಗು. ಹಳಕಟ್ಟಿ ಅವರ ಜಯಂತಿಯನ್ನು ಅತ್ಯಂತ ಅರ್ಥಪೂರ್ಣ ರೀತಿಯಲ್ಲಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಾಹಿತಿಗಳಾದ ಐ.ಎಸ್. ಶಕೀಲ್, ಮಾಣಿಕಪ್ಪ ಬಕ್ಕನ್, ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಸಂಗಮ್ಕರ್ ಅವರು ಫ.ಗು. ಹಳಕಟ್ಟಿಯವರ ಕೊಡುಗೆಗಳ ಕುರಿತು ವಿಸ್ತೃತವಾಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಪರಿಷತ್ತಿನ ಗೌರವಾಧ್ಯಕ್ಷ ಡಾಕ್ಟರ್ ನಾಗನಾಥ ಹುಲ್ಸೂರೆ, ಜಾನಪದ ಪರಿಷತ್ ಅಧ್ಯಕ್ಷ ಶಾರದ್ ಕುಮಾರ್ ನಾರಾಯಣ್ ಪೇಟ್ಕರ್, ಶಶಿಧರ್ ಪಾಟೀಲ್, ಬಜರಂಗ್ ಹುಪಳೆ, ಮಡೆಪ್ಪ ಕುಂಬಾರ್, ಸದಾಶಿವಯ್ಯ ಹಿರೇಮಠ್, ನಂದಕುಮಾರ್ ಮರೂರ್, ರಮೇಶ್ ರೆಡ್ಡಿ, ವೀರಣ್ಣ ಕುಂಬಾರ್ ಮೊದಲಾದವರು ಹಾಜರಿದ್ದರು. ಪರಿಷತ್ತಿನ ಅಧ್ಯಕ್ಷ ಶ್ರೀಕಾಂತ್ ಸೂಗಿ ಅವರು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಕನ್ನಡಿಗ ಯರ್ಬಾಗ್ BAMS ಮಹಾವಿದ್ಯಾಲಯದ ವಿದ್ಯಾರ್ಥಿನಿಯರನ್ನು ಪರಿಷತ್ತಿನ ವತಿಯಿಂದ ಸನ್ಮಾನಿಸಿ ಅಭಿನಂದಿಸಲಾಯಿತು. ಇರ್ತಕ್ಕಂಥ ನಮ್ಮ ಶಕೀಲ್ ಐ.ಎಸ್. ಸರ್ ಅವರು ದೊಡ್ಡ ನಮ್ಮ ಭಾಗದ ಸಾಹಿತಿಗಳು, ಸಂಶೋಧಕರು ಕೂಡ ಹೌದು. ಹೀಗಾಗಿ ಅವರು ಕೂಡ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಅವರಿಗೂ ಕೂಡ ತುಂಬ ಸ್ವಾಗತವನ್ನು ಕೋರುತ್ತಾ, ಅವರು ಕೂಡ ಈ ಒಂದು ಫ.ಗು. ಹಳಕಟ್ಟಿಯವರ ಜಯಂತಿಯ ನಿಮಿತ್ತಾಚರಣವಾಗಿ ಒಂದೆರಡು ನುಡಿಯನ್ನು ಹೇಳಬೇಕಾಗ್ತಾರೆ. ಹಳಕಟ್ಟಿಯವರ ಈ ಒಂದು ಜನ್ಮದಿನದ ನಿಮಿತ್ತ ನಾವು ಹುಮ್ನಾಬಾದ್ ಪಟ್ಟಣದಲ್ಲಿ ಏನು ಒಂದು ಸಮಾರಂಭವನ್ನು ಇಟ್ಕೊಂಡಿದ್ದೇವೆ. ಈ ಒಂದು ಸಮಾರಂಭದಲ್ಲಿ ಅವರನ್ನು ಕೇವಲ ಹೆಸರಿಗೆ ಮಾತ್ರ ನಾವು ನೆನೆದರೆ ಸಾಲದು, ಅವರನ್ನು ನಾವು ಆತ್ಮಪೂರ್ತಿಯಾಗಿ ಏನಪ್ಪ ಅಂದ್ರೆ ಪ್ರೀತಿಸಬೇಕು, ಅವರನ್ನು ಗೌರವಿಸಬೇಕು. ಅವರು ಮಾಡಿದಂಥ ಬಲಿದಾನ ತ್ಯಾಗವನ್ನು ನಾವೇನಪ್ಪ ಅಂದರೆ ಸ್ಮರಿಸಬೇಕು. ನಮ್ಮ ಈ ನಾಡಿನ ಎಲ್ಲ ಯುವಕರು ಅವರ ಒಂದು ಬಲಿದಾನದ, ಅವರ ಒಂದು ಸಾಹಿತ್ಯ ಪ್ರೇಮದ, ಅವರ ಒಂದು ಕನ್ನಡಾಭಿಮಾನದ ಪ್ರತಿಯೊಂದು ವಿಷಯ ಏನಪ್ಪ ಅಂತಂದ್ರೆ ಮನೆ ಮನೆ ಮುಟ್ಟಿಸುವ ಕೆಲಸ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಮಾಡಬೇಕು ಅಂತಕ್ಕಂಥ ಒಂದು ಅಭಿಲಾಷೆಯನ್ನು ವ್ಯಕ್ತಪಡಿಸುತ್ತಾ, ನಾನು ಬೀದರ್ ಜಿಲ್ಲೆ ಇತಿಹಾಸ ಸಂಪುಟ 3 ಬರೆಯುವಾಗ ವಿಶೇಷವಾಗಿ ಕಲ್ಚೂರಿಗಳ ರಾಜಮನೆತನಗಳ ಕಾಲಘಟ್ಟ, ಅದು 3ನೇ ಸಂಪುಟ ನಡೀತಾ ಇದೆ. ಸೊ ಅಂಥ ಒಂದು ಸಂದರ್ಭದಲ್ಲಿ ಈ ರಾಜಕೀಯ ಮನೆತನದ ಇತಿಹಾಸ ಬಹಳಷ್ಟು ಕೃತಿಗಳಲ್ಲಿ ಲಭ್ಯವಾಗಿದೆ, ಶಾಸನಗಳಲ್ಲಿಯೂ ಕೂಡ ಲಭ್ಯವಾಗಿದೆ. ಆದರೆ ಯಾವಾಗ ಈ ವಚನಗಳಿವೆ, ವಚನಗಳ ಕುರಿತು ಅಧ್ಯಯನ ಮಾಡಬೇಕು, ವಚನಕಾರರ ಚರಿತ್ರೆಯನ್ನು ಅಧ್ಯಯನ ಮಾಡಬೇಕು, ಈ ಕುರಿತು ನಾನು ಸಂಶೋಧನೆ ಮಾಡುತ್ತಾ ಹೋದಾಗ ಕೊನೆಗೆ ಸಿಗದೆ ಮೂಲ ಗ್ರಂಥ ಹಳಕಟ್ಟಿ ಅವರು. ಸೊ ಅವರು 3 ಸಂಪುಟಗಳು ನನ್ನ ಹತ್ರ ಇಂದಿಗೂ ಲಭ್ಯವಾಗಿವೆ. ಅದರಲ್ಲಿ ಅವರು ಈ ವಿಶೇಷವಾಗಿ ಬಸವಣ್ಣನವರ ಹುಟ್ಟು, ಬೆಳವಣಿಗೆ, ಅವರ ಜೀವನದ ಪ್ರತಿಯೊಂದು ಹಂತವನ್ನು ವರ್ಷಾನುಗಟ್ಟಲೆ, ಅಂದರೆ ಅವ್ರು ಹುಟ್ಟಿದ ವರ್ಷ ಮತ್ತು ಅದರ ನಂತರ ಹೀಗೆ ಎಣಿಕೆ ಕ್ರಮದಲ್ಲಿ ಏನಪ್ಪ ಅಂತಂದ್ರೆ ಭಾಳ ವಿಸ್ತಾರವಾಗಿರ್ತಕ್ಕಂತಹ ಒಂದು ಮಾಹಿತಿಯನ್ನು ಶಾಸನಗಳನ್ನು ಆಧಾರವಾಗಿಟ್ಕೊಂಡು ಹಾಗೂ ಬಹಳಷ್ಟು ಏನಪ್ಪ ಅಂತಂದರೆ ಹಿಂದೆ ಬರೆದಂಥ ಕೃತಿಗಳನ್ನು ಆಧಾರವಾಗಿಟ್ಟುಕೊಂಡು ಆ ಒಂದು ಸಂಶೋಧನಾತ್ಮಕ ಕೃತಿ 3 ಸಂಪುಟಗಳನ್ನು ಬರೆದಿದ್ದಾರೆ. ಆ ಒಂದು ಸಂಪುಟಗಳಲ್ಲಿ ನೋಡಿದ ನಂತರ ಬಹುಶಃ ನಾನು ಮತ್ತೆ ಬೇರೆ 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 ಕೃತಿಗಳು ನೋಡಿದಾಗ ಈ ಒಂದು ಸಂಪುಟಗಳಿಂದಲೇ ಆಯ್ಕೊಂಡಿರ್ತಕ್ಕಂಥ ಹೆಚ್ಚಿನ ಇತಿಹಾಸ ಏನಪ್ಪ ಅಂದ್ರೆ ನಮಗೆ ಕಂಡುಬರ್ತವೆ. ಮೂಲ ಏನಪ್ಪ ಅಂದರೆ ಕೃತಿಗಳು ಇವರ ಸಂಪುಟಗಳವೇ ಕಂಡು ಬಂದು ನನಗೂ ಕೂಡ. ಸೊ ಅಂತಹ ಒಂದು ಸಮಯದಲ್ಲಿ ನಾನು ಮನಸ್ಫೂರ್ತಿ ಏನಪ್ಪ ಅಂದ್ರೆ ಇವರನ್ನು ನೆನೆದೆ. ಇಂತಹ ಮಹಾತ್ಮರು ಕೂಡ ನಮ್ಮ ನಾಡಿನಲ್ಲಿ ಆಗೋಗಿದ್ದಾರಲ್ಲ. ಈ ಒಂದು ಈಗ ಜಗತ್ತೇನಪ್ಪ ಅಂದರೆ ವಚನಗಳ ಕುರಿತು, ವಚನಕಾರರುಗಳ ಕುರಿತು ಮಾತನಾಡ್ತಾ ಇದೆ. ಆದರೆ ಆ ಮಾತನಾಡುವ ಈ ಒಂದು ಮಟ್ಟಕ್ಕೆ ಮೂಲ ಕಾರಣಕರ್ತರೇ ಇವರು ಅಂತಕ್ಕಂಥ ವಿಷಯ ನಾನು ಸಂಶೋಧನೆ ಮಾಡಿದಾಗ ಗೊತ್ತಾಯಿತು. ಸೊ ಹೀಗೆ ನಾನು ಸಂಶೋಧನೆ ಮಾಡಿದಾಗ ಗುರ್ತಾಗ್ಯದ.
ಸಾಮಾನ್ಯವಾಗಿ ನನಗೆ ಗುರ್ತಾಗಲಿಲ್ಲ. ಸೊ ಹಾಗೆ ಈ ನಮ್ಮ ನಾಡಿನ ಪ್ರತಿಯೊಬ್ಬ ಯುವಕರಿಗೆ ಏನಪ್ಪ ಅಂದ್ರೆ ಸಾಮಾನ್ಯವಾಗಿ ಅವರ ಪರಿಚಯ ಮುಟ್ಟಬೇಕು. ಈ ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಆಗಲಿ ನಮ್ಮ ಸರ್ಕಾರ ಏನಪ್ಪ ಅಂತಂದ್ರೆ ಅವರ ಕುರಿತು ಏನಪ್ಪ ಅಂದ್ರೆ ಪುಸ್ತಕಗಳನ್ನು ಪ್ರಕಟಣೆ ಮಾಡಬೇಕು, ಜನರಲ್ಲಿ ಮನೆ ಮನೆಗೆ ಏನಪ್ಪ ಅಂದ್ರೆ ಮುಟ್ಟಿಸುವ ಕಾರ್ಯ ಮಾಡಬೇಕು. ಈ ದಿಸೆಯಲ್ಲಿ ನಾವು ಕೂಡ ಈ ಕಾರ್ಯವನ್ನು ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಡಾಕ್ಟರ್ ಹಗು ಹಲಕಟ್ಟಿಯವರು ವಚನ ಸಾಹಿತ್ಯವನ್ನು ಸಂಗ್ರಹವನ್ನು ಮಾಡಿರತಕ್ಕಂಥ ಮಾತನ್ನು ಮಾಣಿಕಪ್ಪ ಬಕ್ಕಸರ್ ಹೇಳಿದರು. ಹಾಗೆ ನಾವು ಎಲ್ಲ ನಾಡಿನ ಮೂಲೆ ಮೂಲೆಗಳಿಂದ ಹರಿದು ಹೋಗಿರ್ತಕ್ಕಂತಹ ವಚನ ಸಾಹಿತ್ಯನ ಒಟ್ಟುಗೂಡಿಸಿ ಆವಾಗ ವಚನ ಸಾಹಿತ್ಯವನ್ನು ಮುದ್ರಣೆ ಮಾಡಬೇಕಂತಂದರೆ ಭಾಳ ಕಷ್ಟ ಸಮಯ. ಅಂಥ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಮುದ್ರಣ ಇರೋದು ಮಂಗಳೂರಲ್ಲಿ ಮಾತ್ರ. ಆ ವಚನ ಸಾಹಿತ್ಯವನ್ನು ತೆಗೆದುಕೊಂಡು ಮಂಗಳೂರಿನ ಮಿಷನರಿ ಮುದ್ರಣಕ್ಕೆ ಕಲಿಸ್ತಾರೆ. ಅಲ್ಲಿರ್ತಕ್ಕಂಥ ಮಿಷನರಿಯವರು ಈ ವಚನ ಸಾಹಿತ್ಯನ ಓದಿ ಆವಾಗ ಇದು ನಾನು ಮುದ್ರಣೆ ಮಾಡಲ್ಲ, ಮಾಡಿದರೆ ಮತ್ತೆ ನಮ್ಮ ಕ್ರೈಸ್ತ ಧರ್ಮಕ್ಕೆ ಒಂದು ಬಹುದೊಡ್ಡ ಹಿನ್ನಡೆ ಆಗ್ತದೆ ಉದ್ದೇಶ ಇಟ್ಟುಕೊಂಡು ಆ ವಚನ ಸಾಹಿತ್ಯವನ್ನು ಮರುವಾಗಿ ಡಾಕ್ಟರ್ ಹಗು ಹಲಕಟ್ಟಿಯವರಿಗೆ ಕಲಿಸ್ತಾರೆ. ಆಗ ಏನು ಮಾಡಬೇಕಂತ ಭಾಳ ತದೇಕ ಚಿತ್ತದಲ್ಲಿ ಯೋಚನೆ ಮಾಡುತ್ತಾ ಆವಾಗ ಹಗು ಹಲಕಟ್ಟಿಯವರು ಅತ್ಯಂತಹ ಬಡ ಪರಿಸ್ಥಿತಿ ಇದ್ದು ಸಹಿತ ಏನಾದರೂ ಮಾಡಬೇಕು, ವಚನ ಸಾಹಿತ್ಯನ ಮುದ್ರಣ ಮಾಡಬೇಕಂತಕ್ಕಂಥ ಧ್ಯೇಯ ಉದ್ದೇಶ ಇಟ್ಟುಕೊಂಡು ಅವರ ಸ್ವಂತ ಮನೆಯನ್ನು, ಅವರ ಸ್ವಂತ ಆಸ್ತಿಯನ್ನು ಮಾರಿ ಮುದ್ರಣೆಯನ್ನು ತೆಗಿತಾರೆ. ಆ ಮುದ್ರಾವಣೆ ತೆಗೆದ ಮೇಲೆ ವಚನ ಸಾಹಿತ್ಯವನ್ನು ಮುದ್ರಣ ಮಾಡಿ ಇಡೀ ನಾಡಿಗೆ ಅಷ್ಟೇ ಅಲ್ಲ ದೇಶಕ್ಕೆ ಎಲ್ಲಕ್ಕಂತ ಪರಿಚಯ ಮಾಡಿರ್ತಕ್ಕಂಥ ಡಾಕ್ಟರ್ ಹಗು ಹಲಕಟ್ಟಿರತಕ್ಕಂಥ ಮಾತನ್ನು ಭಾಳ ಅಭಿಮಾನದಿಂದ ಹೆಮ್ಮೆಯಿಂದ ಹೇಳಕ್ಕೆ ಇಚ್ಛೆಪಡ್ತೇನೆ. ಅದರಲ್ಲಿ ವಿಶೇಷವಾಗಿ ವಚನ ಸಾಹಿತ್ಯವನ್ನು ಸಂರಕ್ಷಣೆ ಮಾಡಿದ್ದು ಹಗು ಹಲಕಟ್ಟಿಯವರು. ವಚನ ಸಾಹಿತ್ಯವನ್ನು ಪ್ರಚಾರ ಮಾಡಿದ್ದು ಲಿಂಗೈಕ್ಯ ಲಿಂಗಾನಂದ ಮಹಾಸ್ವಾಮೀಜಿ. ಅವರನ್ನು ಸಹಿತ ನಾವು ನೆನಪಿಸ್ಕೊಳ್ಬೇಕಾಗ್ತದೆ. ಹಾಗಾಗಿ ಇಂತಹ ನಮ್ಮ ನಾಡಿನ ಬಹುದೊಡ್ಡ ವಚನ ಸಾಹಿತ್ಯ ಸಂರಕ್ಷಕರಾಗಿರ್ತಕ್ಕಂತಹ ಹಗು ಹಲಕಟ್ಟಿಯವರ ಒಂದು ಜಲಮಧ್ಯನ ಕಾರ್ಯಕ್ರಮ ನಾವೆಲ್ಲ ಭಾಗ್ಯವಿದೆ, ನಮ್ಮ ಭಾಗ್ಯ ಅಂತಕ್ಕಂಥ ಮಾತನ್ನು ಸಹಿತ ಮತ್ತೆ ಬೆಳಗ್ಗೆ ಇಚ್ಛೆಪಡ್ತೀನಿ. ಇಂಥ ಪವಿತ್ರವಾಗಿರ್ತಕ್ಕಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಟ್ಟಾರೆ ಯಶಸ್ವಿ ಮಾಡಿರ್ತಕ್ಕಂತಹ ಅಷ್ಟೇ ಅಲ್ಲ, ಅವ್ರದ್ದು ಒಂದು ಇದು ವಚನ ಸಾಹಿತ್ಯವನ್ನು ಬೆಳೆಸ್ಬೇಕನ್ನುವಂಥ ಇದು ಹುಚ್ಚು ಎಷ್ಟಿತ್ತಂದ್ರೆ ಇಡೀ ದಿನ ಇದು ವಕಾಲತ್ ಮಾಡಿಬಿಟ್ಟು ಸಾಯಂಕಾಲ ಬಂದು ಅಚ್ಚುಗಳು ಅಂದ್ರೆ ಒಂದೊಂದು ಅಕ್ಷರಗಳನ್ನು ಜೋಡಿಸಿ ಪ್ರಿಂಟ್ ಸಮೇತ ಅವರೇ ಹಾಕ್ತಿದ್ರಂತೆ. ಆ ರೀತಿ ಪ್ರಿಂಟ್ ಹಾಕಿ ಏನು ಮಾಡ್ಯಾರಂತಂದ್ರೆ ಇವತ್ತು ಈ ವಚನ ಸಾಹಿತ್ಯ ಅಥವಾ ವಚನ ಸಾಹಿತ್ಯದ ಪಿತಾಮಹ ಅನ್ಸ್ಕೊಳ್ಳಕ್ಕೆ ಅವ್ರು ಕಾರಣೀಭೂತ ಆಗ್ತಾರೆ. ಅದೇ ಟೈಮ್ನಾಗ ಅವ್ರು ಮನೆ ಮಾರ್ಕೊತಾರೆ. ಮನೆ ಮಾರಿ ಏನು ಮಾಡ್ತಾರೆ, ಸಾಲ ತೀರ್ಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಷ್ಟೇ ಅಲ್ಲ, ಇನ್ನೊಂದು ಕಡೆಗೆ ಏನು ಮಾಡ್ತಾರೆ ಅಂದರೆ ಆ ಮಠಾಧೀಶರು ಅವ್ರಿಗೆ ಸನ್ಮಾನ ಮಾಡ್ತಾರೆ. ಒಂದು ಯಾವುದು ಗೋಲ್ಡ್ ಮೆಡಲ್ ಕೊಟ್ಟು ಅವ್ರಿಗೆ ಇಂಥ ಅಂದ್ರೆ ಸಾಹಿತ್ಯ ಕೆಲಸ ಜೊತೆಗೆ ಏನು ಮಾಡ್ತಾರೆ ಅಂದರೆ ಸಮಾಜವನ್ನು ಬೆಳೆಸುವಂಥದ್ದು, ಶಿಕ್ಷಣವನ್ನು ಬೆಳೆಸುವಂಥದ್ದು, ಈ ನಿಟ್ಟಿನಲ್ಲಿ ನೀವು ಕೆಲಸ ಮಾಡ್ಲಿಕತ್ತೀರಿ ಅನ್ನುವಂಥ ದೃಷ್ಟಿಯಿಂದ ಆ ಗೋಲ್ಡ್ ಮೆಡಲ್ ಹಾಕಿದ್ರೆ ಆ ಗೋಲ್ಡ್ ಮೆಡಲ್ ಸಹಿತ ಮಾರಿಬಿಟ್ಟು ಸಾಲ ತೀರಿಸಿದ್ರು ಸಾಲ ತೀರಂಗಿಲ್ಲ. ಆ ಟೈಮ್ನಾಗ ಮನೆ ಮಾರಿಕೊಂಡು ಅಂತಹ ಒಂದು ಸಮಾಜ ಸೇವೆಯನ್ನು ಮಾಡಿದಂಥ ಒಬ್ಬ ಮಹಾನ್ ವ್ಯಕ್ತಿ ಹಗು ಹಲಕಟ್ಟಿಯವರು. ಮುಂದೆ ಇದೇ ರೀತಿ ಅಷ್ಟೇ ಅಲ್ಲ, ಜೀವನಾದ್ಯಂತ ಜೀವನ ಪರ್ಯಂತ ಏನು ಮಾಡ್ತಾರಂದ್ರೆ ಆ ವಚನ ಸಾಹಿತ್ಯವನ್ನು ಬೆಳೆಸ್ಬೇಕನ್ನುವಂಥ ನಿಟ್ಟಿನಲ್ಲಿ ಶಿಕ್ಷಣ, ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನು ಬೆಳೆಸ್ಬೇಕನ್ನುವಂಥ ನಿಟ್ಟಿನಲ್ಲಿ ಆ ಜೀವನವನ್ನು ನೇಯ್ತಾರೆ. ನಂತರ 1964 ಇಸ್ವಿ 29 ಜೂನ್ಗೆ ಅವರು ದೇಹವನ್ನು ತ್ಯಾಗ ಮಾಡ್ತಾರೆ. ಅಷ್ಟು ಒಬ್ಬ ಮಹಾನ್ ಪುರುಷರ ಒಂದು ಜನ್ಮದಿನವನ್ನು ಇವತ್ತು ನಾವೆಲ್ಲರೂ ಕೂಡಿ ಆಚರಣೆ ಮಾಡ್ತಾಯಿದ್ದೀವಿ. ಇದು ವಚನ ಸಾಹಿತ್ಯದ ಪಿತಾಮಹ